ದೊಣ್ಣೆ ಫಾಲ್ಸ್ಗೆ ಬಂದಿದ್ದೀವಿ. ಕ್ಲಿಫ್ ಐ ಥಿಂಕ್ ಮೇ ಬಿ. ಯಾರು ಕಾಣಿಸ್ತಾ ಇಲ್ಲ ಜನ ನಮ್ಮನ್ನ ಬಿಟ್ಟು. ಇವಾಗ ನೀರಿರೋದೇ ಡೌಟ್ ಆಗಿದೆ. ಬಿಕಾಸ್ ನಮ್ಗೆ ದಾರಿ ಇದೆ ಅಥವಾ ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಸ್ವಲ್ಪ ಹಿಂಗ್ ಹೋಗ್ತಾ ಇದೀವಿ. ಒಂದು ಸ್ಟ್ರೀಮ್ ಕ್ರಾಸ್ ಮಾಡ್ತಾ ಇದೀವಿ. ಮುಳ್ಳೆಲ್ಲ ಹತ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಕುಕ್ ಮಾಡಿ ಇಲ್ಲೇ ತಿಂತಾ ಇದ್ದಾರೆ. ನಮ್ಗೆ ಫುಡ್ ಆಫರ್ ಮಾಡಿದ್ರು. ನಾವು ನೋಡಿರೋ ಬೀಚ್ಗಳಲ್ಲೇ ಇದು ಸ್ವಲ್ಪ ಯೂನಿಕ್ ಇದೆ. ಫಾಲ್ಸ್ ಹೋಗ್ತಾ ಇದೀವಿ, ದೊಣ್ಣೆ ಫಾಲ್ಸ್ ಅಂತ ಸಮಥಿಂಗ್. ಲಾಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ನಾವು ನೈಟ್ ಟ್ರಾವೆಲ್ ಮಾಡಿಕೊಂಡು ಕುಕರ್ನಾಗೆ ಬಂದ್ವಿ ಬ್ಯಾಂಗ್ಳೂರಿಂದ. ಸೊ ನಾವು ಸ್ವಲ್ಪ ಬೀಚ್ ಹತ್ರ ಆಟ ಆಡಿಕೊಂಡು ಟಿಫಿನ್ ಮಾಡಿ ರೆಸ್ಟ್ ಮಾಡಿ ಇವಾಗ ನಾವು ಹೊರಟಿರೋದು ದೊಣ್ಣೆ ಫಾಲ್ಸ್ಗೆ. ಇದು ನಮ್ಮ ಸ್ಟೇಯಿಂದ 15 ಕಿಲೋಮೀಟರ್ಸ್ ಇದೆ. ಸೀಟ್ ಫೋಲ್ಡ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಯಾವ ಫಾಲ್ಸ್ಗೆ ಬಂದಿದ್ದೀವಿ? ದೊಣ್ಣೆ ಫಾಲ್ಸ್ಗೆ ಬಂದಿದ್ದೀವಿ. ಇದು ನಮ್ಮ ಸ್ಟೇಯಿಂದ 15 ಕಿಲೋಮೀಟರ್. ಹಾಂ, 1 ಸೆಕೆಂಡ್. 15 ಕಿಲೋಮೀಟರ್ಸ್ ನಮ್ಮ ಸ್ಟೇಯಿಂದ ಅಷ್ಟೇ. Hi guys, finally we came to Donne Falls. Let's have crazy fun with my lovely buddies. Gonna cliff, I think maybe. Don't know because we don't know swimming. We are more excited actually. Yes. ಸ್ವಲ್ಪ ದೂರ ಅಲ್ಲಿ ಕಾರ್ ಅಥವಾ ಏನೋ ವೆಹಿಕಲ್ ಬಂದರೂ ಪಾರ್ಕ್ ಮಾಡಿ ನಾವು ಈ ಥರ ನಡ್ಕೊಂಡು ಬರಬೇಕು. ನಾಟ್ ಶೋರ್ ಹೇಗಿರುತ್ತೆ ಅಂತ. ನಮಗೆ ಯಾರೂ ಕಾಣಿಸ್ತಾ ಇಲ್ಲ ಜನ ನಮ್ಮನ್ನು ಬಿಟ್ಟು. ಬಟ್ ಒಂದು ಬಸ್ಸು ಮತ್ತು ಸೈಕಲ್ಲು, ಒಂದು 2 ವೀಲರ್ ಎಲ್ಲ ಇತ್ತು, ಅಲ್ಲಿ ಪಾರ್ಕ್ ಮಾಡಿದ್ರು. ಲೆಟ್ಸ್ ಸಿ, ಅಲ್ಲಿ ಒಳಗಡೆ ಸಿಗ್ಬೋದು ನಮಗೆ. ಐ ಥಿಂಕ್ ಇದೆಲ್ಲ ಸ್ಟ್ರೀಮ್ ಅನಿಸುತ್ತೆ. ಇಲ್ಲಿ ನೀರು ಹರಿಯುತ್ತೆ ಅನಿಸುತ್ತೆ. ಇವಾಗ ನೀರೆಲ್ಲ ಖಾಲಿ ಆಗಿದೆಯೇನಪ್ಪ ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿ ಒಳಗಡೆ ನೀರಿರೋದೇ ಯಾಕೋ ಸ್ವಲ್ಪ ಡೌಟ್ ಆಗಿದೆ ನಮಗೆ. ಒಳಗಡೆ ನೀರಿರೋದೇ ಡೌಟ್ ಆಗಿದೆ ಬಿಕಾಸ್ ಇಲ್ಲೆಲ್ಲ ಅದೇ ನಾನು ಹೇಳ್ದಂಗೆ ಸ್ಟ್ರೀಮು ನೀರು ಖಾಲಿ ಆಗಿರೋ ಥರ ಅನಿಸ್ತಾ ಇದೆ. ಲೆಟ್ಸ್ ಸಿ, ಒಳಗೆ ಹೋಗ್ತೀವಿ, ಹೇಗಿರುತ್ತೆ ಏನು ಅಂತ ನಾವು ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ. ಅದೊಂದು ನಮಗೆ ದಾರಿ ಇದೆ ಅಥವಾ ಇಲ್ಲೊಂದು ಏನಾದರೂ ವಾಟರ್ ಫಾಲ್ಸ್ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದಿಸ್. ವೇಟ್, ಅಲ್ಲಿ ಶೋ ಯು. ರೋಡ್ ಆಗಿಬಿಟ್ಟಿದ್ದಾರೆ. ಇಲ್ಲೊಂದು ರೋಡ್ ಸಿಕ್ತು ಅಷ್ಟೇ ನಮಗೆ. ಐ ಡೋಂಟ್ ನೋ, ಇಲ್ಲಿ ಫಾಲ್ಸ್ ಇರೋದೇ ಡೌಟು. ಬಟ್ ನಮಗೊಂದು ರೋಡ್ ಸಿಕ್ಕಿದೆ. ಹೌ ಯು ಫೀಲಿಂಗ್? ಐ ಡೋಂಟ್ ನೋ. ಇವಾಗ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮದು ಪ್ಲಾನ್ ಬಿ ಇದೆ. ಇಲ್ಲೇನು ನಮಗೆ ವಾಟರ್ ಫಾಲ್ ಸಿಕ್ಕಿಲ್ಲ ಅಂದರೆ ಒನ್ ಆಫ್ ದ ಬೀಚ್ಗೆ ಹೋಗ್ತೀವಿ, ಚೆನ್ನಾಗಿ ಬೀಚಲ್ಲಿ ಹೋಗಿ ಬೀಳ್ತೀವಿ ಅಷ್ಟೇ. ಸೊ ಬಟ್ ನಾವಿಲ್ಲಿ ಕಷ್ಟಪಟ್ಟು ಬಂದಿದ್ದೀವಿ. ಬಟ್ ಐ ಡೋಂಟ್ ನೋ, ಫೀಲಿಂಗ್ ಸ್ಯಾಡ್. ಯಾವಾಗಲೂ ರಾಂಗ್ ರೂಟಲ್ಲಿ ಬರ್ತೀವಿ ಅಂತ. ಪ್ಯೂರ್ ವಾಟರ್ ಇದೆ ಆ್ಯಕ್ಚುಲಿ. ಓ ಮೈ ಗಾಡ್, ಕ್ರಿಸ್ಟಲ್ ಕ್ಲಿಯರ್ ಇದೆ. ಆದರೆ ಪಾಚಿ ಕಟ್ಟಿದೆಯಾ ಏನಂತ ಅರ್ಥ ಆಗ್ತಾ ಇಲ್ಲ. ವಾಟರ್ ಫಾಲ್ಸ್ ನಾಟ್ ಶ್ಯೂರ್. ಚಿಕ್ಕದಾಗಿ ಒಂದು ವಾಟರ್ ಇದೆ ಅಷ್ಟೇ. ನೋಡಿ ಸ್ವಲ್ಪ ಹಿಂಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಇಲ್ಲಿ ಮುಂದೆ ಇದೆಯೋ ಇಲ್ವೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ಥರ ಸಾಹಸ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀರು ಬರ್ತಿಲ್ಲ ಇಲ್ಲಿ. ಇಷ್ಟೇ ಅನ್ಕೋತೀನಿ, ಬತ್ತೋಗಿದಂಗಿದೆ. ಅಟ್ಲಿ ಬನ್ನಿ, ಅಟ್ಲಿ ಒಂದು ಬೀಚ್ ಹೋಗೋಣ. ಹುಷಾರ್ ಕಡೆ ನನ್ನ ಫೋನು. ನಾವೀಗ ಒಂದು ಸ್ಟ್ರೀಮ್ ಕ್ರಾಸ್ ಮಾಡ್ತಾ ಇದೀವಿ. ದ ಸ್ಟ್ರೀಮ್ ಇಸ್ ಸೋ ಎಕ್ಸ್ಟ್ರೀಮ್. ಇಟ್ಸ್ ಆಕ್ಚುಲಿ ಮಿನಿಮಮ್ ಸ್ಟ್ರೀಮ್. ದಿಸ್ ಡೆಕತ್ಲಾನ್ guy who purchased 10,000 rupees worth products for trekking. ಕ್ರಾಸ್ ಮಾಡಕ್ಕೆ ಪಾಪ ನಮ್ಮನ್ನ ನಂಬಿ ಒಂದು ಫ್ಯಾಮಿಲಿ ಬರೆಯಿಂದ ಬರ್ತಿದ್ದಾರೆ. ನಾವೆಲ್ಲ ಕರ್ಕೊಂಡು ಉದ್ಧಾರ ಮಾಡ್ತೀವಿ ಅಂತ ಕಷ್ಟಪಡ್ಕೊಂಡು ಮುಳ್ಳೆಲ್ಲ ಹತ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಹಿಂದೆ ಬರ್ತಾ ಇರೋದು ದಾರಿ ಗೊತ್ತಿಲ್ಲ. ಓ ಗಾಡ್, ನಮಗೆ ಗೊತ್ತಿಲ್ಲ. ನಮ್ಗೆ ಐಡಿಯಾನೇ ಇಲ್ಲ ಒಳಗಡೆ ಇದೆಯಾ ಇಲ್ವಾ ಅಂತ. ಐಡಿಯಾನೇ ಇಲ್ಲ. ಸ್ವಲ್ಪ ನೀರು, ಜಾಸ್ತಿ ಮುಳ್ಳು. ಇಂಥ ತಲೆಹರಟೆಗಳು ಸ್ವಲ್ಪ ಜನ. ಹಾಂ, ಈ ಥರ ತಲೆಹರಟೆಗಳಿದ್ರೆ ಮಾತಾಡೋದು. ಓ ಗಾಡ್, ಯಾರು ನನಗೆ ಭಯ ಆಗ್ತಾ ಇದೆ. ಎಲ್ಲಿ ಹೋಗ್ತೀವಿ ಮತ್ತು ವಾಪಸ್ ಹೆಂಗೆ ಬರೋದು ಈ ಮುಳ್ಳಲ್ಲಿ, ಈ ಕಲ್ಲಲ್ಲಿ ಅಂತ ನೋಡೋಣ. ಮುಂದೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾನು ರೆಕಮೆಂಡ್ ಮಾಡ್ತೀನಿ, ಇಲ್ವಾ ಗೊತ್ತಾಗುತ್ತೆ ನಿಮಗೆ. ಓಕೆ, ಬಾಯ್. ಹೋಗಿ ಗೊತ್ತಾ
ನಾವು ದೊಣ್ಣೆ ಫಾಲ್ಸ್ ಅಂತ ಹಾಕಿರೋದ್ರಿಂದ ಇನ್ನು ತುಂಬಾ ದೂರ ಇದೆ. ಅನ್ಕೊಳ್ಳ ಇನ್ನೊಂದ್ಕೊಳ್ಳಿ. ಐ ಥಿಂಕ್ ವಿ ಫೌಂಡ್ ಇಟ್. ಐ ಕಾಂಟ್ ಬಿಲೀವ್ ನನಗೆ ಇವಾಗ ಕೇಳಿಸ್ತಿದೆ, ಜೋರ್ ಸೌಂಡ್ ಕೇಳಿಸ್ತಿದೆ ನೀರು. ಐ ಥಿಂಕ್ ನಾವು ಬಂದ್ವಿ ಅನ್ಕೋತಿದ್ದೀನಿ. ಓ ಗಾಡ್, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ನಾವು ಹೇಳಿದ್ವಲ್ಲ ಬಸ್ ಇತ್ತು ಅಲ್ಲಿ ಅಂತ, ಊಟ ಎಲ್ಲ ತೊಗೊಂಡು ಪಿಕ್ನಿಕ್ ಥರ ಬಂದಿದ್ದಾರೆ ಗೈಸ್. ಆ್ಯಂಡ್ ಒಂದು ನಿಮಿಷ, ಫೈನಲಿ ಬಂದ್ವಿ. ಐ ಥಿಂಕ್ ಆ್ಯಕ್ಚುಲಿ ಇಲ್ಲಿ ಇನ್ನೂ ಅಷ್ಟೊಂದು ನೀರಿಲ್ಲ. ಸ್ಕೂಲ್ ಮಕ್ಕಳು ಪಿಕ್ನಿಕ್ ಥರ ಎಲ್ಲ ಬಂದಿದ್ದಾರೆ. ಯು ಕ್ಯಾನ್ ವಾಚ್, ಊಟ ಮಾಡ್ತಿದ್ದಾರೆ. ಆ್ಯಂಡ್ ನಾವು ಕೂಡ ಹೋಗುವ. ಐ ಥಿಂಕ್ ಅವ್ರು ಹೆಂಗೆ ಬಂದರು ಇವ್ರ ಜೊತೆನೇ ಹೋಗೋಣ. ಐ ಥಿಂಕ್ ವಾಪಸ್ ಹೋಗುವಾಗ. ಗುಡ್ ಐಡಿಯಾ. ಅವ್ರು ಇಲ್ಲೇ ಕುಕ್ ಮಾಡಿ ಇಲ್ಲೇ ತಿಂತಾ ಇದ್ದಾರೆ. ಮೈ ಗಾಡ್, ಐ ಕಾಂಟ್ ಬಿಲೀವ್. ಅಲ್ಲಿ ಜಾಗನೇ ಇರಲಿಲ್ಲ. ಬಟ್ ನಮ್ಮವರೆಲ್ಲ ಇಲ್ಲಿ ಕಾಣ್ತಾ ಇಲ್ಲ. ನೋಡೋಣ ವರ್ಸಸ್ ರಿಯಾಲಿಟಿ. ಯಾರು ನಂಬ್ಕೊಂಡ್ಬರ್ಬೇಡಿ. ಬಿಕಾಸ್ ಐ ಥಿಂಕ್ ಅವ್ರು ರೀಲ್ ಹಾಕಿದಾಗ ಯಾವುದೋ ಪರ್ಟಿಕ್ಯುಲರ್ ಟೈಮಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಹಾಕಿರ್ತಾರೆ. ಅದು ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನೋಡಿ ಕೊಳಕ್ಕೆ ನೀರಿದೆ, ನೀರೇ ಇಲ್ಲ ಆಗ್ತಿದೆ. ತುಂಬ ಡರ್ಟಿ ನೀರು ಆ್ಯಂಡ್ ತುಂಬ ಸ್ವಲ್ಪ ನೋಡ್ತಾ ಇರ್ಬೋದು. ಸೆಮಿ ಮಾನ್ಸೂನಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ಆ್ಯಂಡ್ ನನಗೇನು ಅಷ್ಟು ಸ್ಯಾಟಿಸ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೈಡ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇವ್ರು ಹೇಳಿದ್ರು ಆಕ್ಚುಲಿ ವಾಪಸ್ ಹೋಗೋಣ ಅಂತ. ಬಟ್ ನಾನು ಹೇಳಿದೆ ಬೇಡ ಹತ್ರ ಮಾಡೋದು, ಬಿಸಿರು ಬಂದ್ಬಿಟ್ಟಿದ್ದೀವಿ, ಹೋಗೋಣ ನೋಡೇ ಬರೋಣ ಏನಿದೆ ಅಂತ ಇದೆ. ಸೊ ಪುನಃ ನಮಗೆ ಆಕ್ಚುಲಿ ಇಲ್ಲಿ ನಮಗೆ ಫಾಲ್ಸ್ ಏನಷ್ಟು ಹ್ಯಾಪಿ ಫೀಲ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ನಮಗೆ ಫುಡ್ ಆಫರ್ ಮಾಡಿದ್ರು. ಸೊ ಸ್ವೀಟ್ ಪೀಪಲ್, ಐ ಶೋ ಯು. ವೆಜ್ಜು ರಸಮ್ ಇದೆ, ಫುಡ್ ಆಫರ್ ಮಾಡಿದ್ದಾರೆ. ಸೊ ಸ್ವೀಟ್ ಆಫ್ ದೆಮ್. ಅವ್ರ ಹತ್ರ ನಾವು ರೂಟ್ ಕೂಡ ಕೇಳಿಕೊಂಡು ನಾವು ಸ್ವಲ್ಪ ಫುಡ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. Thank you sir. Thank you for the food. ಇರೋಣ ಮರಿಲ್ಲ ನಾನು. ನಾಳೆ ರಜಾ ಎಲ್ಲರಿಗೂ, ನಾಳೆ ರಜಾ. ನಿನಗೆ ಹೊಡಿತಾರೋ ನನಗೆ ರಜಾ ಅಂದ್ರೆ. ನಾವು ಊಟ ಮಾಡ್ಕೊಂಡು ಆಕ್ಚುಲಿ ನಾವು ದಾರಿ ತಪ್ಪಿ ಬೇರೆ ರೂಟಲ್ಲಿ ಬಂದಿದ್ವಿ. ಸೊ ಇವಾಗ ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀರಾ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಷ್ಟು ಕಷ್ಟ ಇಲ್ಲ ಕಾಲ್ನಡಿಗೆ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಮುಂದೆ ಹೋಗ್ಬೇಕಲ್ಲ ನೀವು, ಗೈಡ್ ನಡೀರಿ ಬನ್ನಿ. ಗೈಡ್ ನಾವೆಲ್ಲ ಗೈಡ್ ಯಾರು ಕಾಣ್ತಾ ಇಲ್ಲ ಬಿಕಾಸ್ ನಾವು ಹೋಗುವಾಗ ತುಂಬ ಕಷ್ಟ ಆಗಿತ್ತು. ನಮಗೆ ಹೆಂಗಪ್ಪ ವಾಪಸ್ ಬರ್ತೀವಿ ಅಂತ ಅನಿಸುತ್ತೆ. ಲಿಟ್ರಲಿ ನನಗೆ ನಾವು ಒಬ್ಬಳೇ ಬಂದಿದ್ರೆ ಅಥವಾ ನಾವಿಬ್ಬರೇ ಬಂದಿದ್ರೆ ಡೆಫಿನೆಟ್ಲಿ ನಾವು ಹೋಗ್ತಾ ಇರಲಿಲ್ಲ ಮುಂದೆ. ಓಕೆ ಯಾ. ಸೊ ಇವಾಗ ಫೈನಲಿ ತುಂಬ ಹತ್ರ ಇದೆ, ಬೇಗನೆ ಬಂದ್ಬಿಟ್ವಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ದಿ ಸ್ಕೂಲ್ ಕಿಡ್ಸ್. ಇವ್ರ ಮಕ್ಕಳು ಸ್ಕೂಲ್ ಅವರು ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಏನೋ ಬಂದಿದ್ದಾರೆ. ಸೊ ಟರ್ನ್ ನಮಗೆ ಹೋಲ್ ಜರ್ನಿನ ಬ್ಯಾಡ್ ಫೀಲ್ ಮಾಡಿಸ್ಬೋದು. ಎಸ್, ಒಂದು ನಾವು ರಾಂಗ್ ಟರ್ನ್ ಲೆಫ್ಟ್ ತೊಗೊಳ್ಬೇಕಾಗಿರೋ ಜಾಗದಲ್ಲಿ ರೈಟ್ ತೊಗೊಂಡು ಒಂದು ಗೊತ್ತಿದ್ದಾರೆ ಮಾಡೋದು. ದಟ್ ಇಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಕ್ಚುಲಿ ಎಕ್ಸ್ಪ್ಲೋರಿಂಗ್. ಓ ಮೈ ಗಾಡ್, ನಾನು ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಓಕೆ ಫೈನಲಿ ವಿ ಹ್ಯಾವ್ ರೀಚ್ಡ್. ಓ ಮೈ ಗಾಡ್, ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಓಮ್ ಬೀಚ್ಗೆ. ಫುಲ್ಲು ಬಿದ್ದು ಒದ್ದಾಡಿ ಆಟ ಆಡ್ತೀವಿ. ಹಸು ಅವ್ರ ಕರು, ನೀನೇ ಹೇಳ್ಬಿಡು ಈ ಹಸುನ ಕರುನ ಅಂತ. ಓಮ್ ಬೀಚ್ ನಮ್ಮ ಬ್ಯಾಗೆಲ್ಲ ಒಂದು ಶಾಪ್ ಅವ್ರ ಹತ್ರ ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ನಾವು ನೀರೊಳಗಡೆ ಹೋಗಿ ಆಟ ಆಡಿದ್ವಿ. ಫುಲ್ ನೀರಲ್ಲಿ ಆಟ ಆಡಿದ್ವಿ. ಸೊ ನಾವು ನೋಡಿರೋದ್ರಲ್ಲೇ ಯೂನಿಕ್ ಆಗಿತ್ತು ಸ್ವಲ್ಪ ಇದು ಬೀಚು. ಟೈಡ್ಸ್ ಕಮ್ಮಿ ಇತ್ತು, ಅಂದರೆ ಅಲೆಗಳು ತುಂಬ ಕಡಿಮೆ, ಅಲೆಗಳೇ ಇರಲಿಲ್ಲ ಆ್ಯಕ್ಚುಲಿ. ಅದು ತುಂಬ ಸ್ಲೋ ಆಗಿ ಇರೋ ಥರ ಅಲೆಗಳು. ಸೊ ನಾವು ನೋಡಿರೋದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ದ ಯೂನಿಕ್ ಬೀಚ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಆರ್ಟಿಸ್ಟಿಕ್ ಅಂತ ಅನಿಸ್ತಾ ಇತ್ತು ನನಗೆ. ಯಾರೋ ಅದನ್ನು ಪ್ರಾಪ್ಸ್ ಎಲ್ಲ ತಂದು ಅಲ್ಲಿ ಇಟ್ಟಿರೋ ಥರ ನಂಗೆ ಅನಿಸ್ತಾ ಇತ್ತು. ಫಾಲ್ಸಿಂದ ಡೈರೆಕ್ಟಾಗಿ ನಾವು ಬೀಚ್ಗೆ ಬಂದ್ವಿ. ಅಲೆಗಳಿಲ್ಲ ನೋಡಲಿ,
ಸಾಫ್ಟ್ ಆಗಿದೆ. ಅಲ್ಲಿ ಆಡ್ತಾರೆ ಜನ ಅಲ್ಲಿ ಪೇಡ ಗೈಸ್ ನಾವು ಆಡಕ್ಕಂತ ಬಂದ್ಬಿಟ್ಟು ನಾವು ಅದು ಆ ಕಡೆಗೆ ಬೈ ಈ ಸಾಕು ಇಲ್ಲೇ ಆಡ್ಕೊಳ್ಳೋಣ. ನಾಳೆ ಹೋಯ್ತೀವಿ ಬೋಟ್ ರೈಡು ನೇತ್ರಾಣಿಗೆ 300 ರೂಪಾಯಿ ಕೊಟ್ಟು. ಬ್ಯೂಟಿ ಎಲ್ಲ ಗೋಕರ್ಣ. ಸೊ ನಾವೆಲ್ಲ ಫುಲ್ಲು ಚೆನ್ನಾಗಿ ಬೀಚಲ್ಲಿ ಆಡಿ ಒದ್ದಾಡಿ ಬಿದ್ದಾಡಿ ಕೊನ್ನೆ ಸುಸ್ಕೊಂಡು ಅಲ್ಲೇ ಎಲ್ಲ ಮಾಡಿ ಕೊನೆಗೆ ಇವಾಗ ಆ ಕ್ಲಿಫ್ ಹೋಗ್ತಿದೀವಿ. ಆ ಕ್ಲಿಫಲ್ಲಿ ತಂದಿದೆ. ಗೋಕರ್ಣಕ್ಕೆ ಬರಬೇಕಂತ ನಾನು ಎಷ್ಟೊಂದು ಸ್ಪೆಂಡ್ ಮಾಡಿ ಶಾಪಿಂಗ್ ಮಾಡಿದ್ದೆ. ಟ್ರಾವೆಲ್ ಮಾಡುವಾಗ ಒಂದು, ಮತ್ತು ಡೇ ಒಂದು ಹಾಕೋಬೇಕು, ಸನ್ಸೆಟ್ ಕೆಫೆಗೆ ಇನ್ನೊಂದು ಬಟ್ಟೆ ಹಾಕೋಬೇಕಂತ. ಸೊ ಇವಾಗ ಒಂದೇ ಬಟ್ಟೆಲಿ ಫಾಲ್ಸು, ಬೀಚು, ಕೆಫೆಗೂ ಬಂದುಬಿಟ್ಟಿದ್ದೀವಿ. ಅದು ಸ್ವಲ್ಪ ಲೈಟಾಗಿ ನಮಗೆ ಹಸುವಾಗ್ತಿತ್ತು ಅಂತ ಬಂದ್ವಿ, ಆಟಾಡಿ ಸುಸ್ತಾಗಿತ್ತು. ಸೊ ಇಲ್ಲಿ ಜಸ್ಟ್ ಕಾಫಿ ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ನಾವು ರೆಡಿಯಾಗಿ ವಿ ಆರ್ ಇನ್ ಮಂತ್ರ ಕೆಫೆ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈ ಕೆಫೆಗೆ ಬಂದ್ವಿ ಚಿಲ್ ಮಾಡೋಕ್ಕೆ. ಆ್ಯಂಡ್ ಈ ಕೆಫೆಲಿ 10:30 ಲಾಸ್ಟು, ಆಮೇಲೆ ಕೆಫೆ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿಂದ ಬ್ಯೂಟಿಫುಲ್ ಬೀಚ್ ಕೂಡ ಕಾಣಿಸ್ತಾ ಇತ್ತು. ಬೆಳಕಿರುವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಇಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಕೂಡ ಇತ್ತು, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಮಗೆ. ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ. ನಾವು ಬ್ಯಾಕ್ ಸೈಡ್ ಸ್ವಲ್ಪ ಕೂತಿದ್ವಿ, ಲೈವ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಫ್ರಂಟಲ್ಲಿ ಬಂದು ಕೂತ್ವಿ. ಬಟ್ ನಮಗೆ ತುಂಬ ಸೌಂಡ್ ಅನಿಸ್ತಾ ಇತ್ತು. ಬಟ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕೂತ್ರೆ ಚೆನ್ನಾಗಿರುತ್ತೆ. ಮತ್ತು ಪಿಜ್ಜಾ, ಪಾಸ್ತಾ, ಸ್ಪೆಗ್ಯಾಟಿ ಮತ್ತು ರೈಸ್ ಐಟಮ್ಸ್, ಸ್ಟಾರ್ಟರ್ಸ್ ಎಲ್ಲ ತಿಂದ್ವಿ. ನನಗೆ ಸ್ಪೆಗ್ಯಾಟಿ ಇಷ್ಟ ಆಗಿಲ್ಲ, ಬಿಕಾಸ್ ತುಂಬ ಆಯಿಲಿ ಅಂತ ಅನಿಸ್ತಾ ಇತ್ತು. ಬೇರೆ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೈಬ್ ಇದೆ ಇಲ್ಲಿ. ಸೊ ನೀವೇನಾದರೂ ಗೋಕರ್ಣ ವಿಸಿಟ್ ಮಾಡಿದ್ರೆ ನೀವು ಇಲ್ಲಿ ಬರ್ಬೋದು. ಕೆಫೆ ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಿ ಬರ್ಬೋದು, ಚೆನ್ನಾಗಿರುತ್ತೆ. ನಾವು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ನೈಟ್ ಬಂದಿದ್ವಿ ನಾವು. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಲ್ಲಿ 10:30ಗೆ ಕ್ಲೋಸ್ ಆಗಿಬಿಡುತ್ತೆ ಕೆಫೆ. ಸೊ ಹೋಗೋದಿದ್ರೆ ಈವ್ನಿಂಗ್ ಹೋಗ್ಬೋದು. ಇದು ಡೇ 1 ಆಗಿತ್ತು ಗೋಕರ್ಣದಲ್ಲಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಏನೇನು ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.